ಗುರುಜಿಗಳ ಪಾದಕ್ಕೆ ಪದಮಟ್ಟು ನನ್ನ ಜೊತೆ ಪ್ರಶಸ್ತಿ ಸ್ವೀಕರಿಸಿದಂಥ ಸಾಧಕರಿಗೆ ನಮಸ್ಕಾರಗಳನ್ನು ಹೇಳ್ತಾ, ಎಲ್ಲಕ್ಕಿಂತ ದೊಡ್ಡದಾಗಿ ಇಲ್ಲಿರುವಂಥ ಎಲ್ಲ ರೈತರಿಗೆ, ರೈತ ಮಹಿಳೆಯರಿಗೆ ಅವರ ಪಾದ ಮುಟ್ಟಿ ನನ್ನ ದೊಡ್ಡ ನಮಸ್ಕಾರಗಳು. ಯಾಕಂದ್ರೆ ನನಗಿವತ್ತು ಪ್ರಶಸ್ತಿ ಕೊಟ್ಟಿದ್ದು ಕೃಷಿ ಕ್ಷೇತ್ರದಿಂದ. ಆ್ಯಕ್ಚುಲಿ ನಾನು ಓದಿದ್ದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಗ್ಯದ ನಂದು, BUB ಇಂಜಿನಿಯರಿಂಗ್ ಕಾಲೇಜ್ದಿಂದ. ಆದ್ರೆ ಗಂಡನ ಮನೆಯೊಳಗೆ ಹೆಣ್ಮಕ್ಳು ಹೊರಗೆ ಹೋಗಿ ಕೆಲಸ ಮಾಡುವಂಥ ಅವಕಾಶ ಇದ್ದಿಲ್ಲ. ತವ್ರ ಮನೆಯೊಳಗೆ ಚಲೋ ಓದಿಸಿ ಕಳಿಸಿದ್ರೆ ಎಂದಿಗೂ ಹೊಲ ಮನೆಯೊಳಗೆ ದುಡಿಯೋದು ಗೊತ್ತಿದ್ದಿದ್ದಿಲ್ಲ. ಯಾಕಂದ್ರೆ AC ರೂಮ್ ಒಳಗೆ ಕುಂತು 1 ಲಕ್ಷ ರೂಪಾಯಿ ಎಣಿಸುವಂಥ ಕ್ಷೇತ್ರ ಹೊಲ ಮನೆ ಅಲ್ಲ. ಮೈದಾ ಹಿಟ್ಟಾಗಿದ್ದ ಬಣ್ಣ, ನನ್ನ ಬಣ್ಣ ಮಣ್ಣಿಗೆ ಕೊಟ್ಟು ಮಣ್ಣಿನ ಬಣ್ಣ ನಾನು ತಗೊಂಡಿನೀಗ. ಅದಕ್ಕೋಸ್ಕರ ಆ ಮಣ್ಣಿಗೆ ನಾನು ಚಿರಋಣಿ. ಯಾಕಂದ್ರೆ ಇನ್ಫೋಸಿಸ್ ಒಳಗೆ ನೌಕರಿ ಬಂದಿತ್ತು, ನಾ ಕೆಲಸ ಮಾಡಿದ್ರೆ ಬೆಂಗಳೂರೊಳಗೆ ಕೊತ್ತಂಬರಿ ಕರಿಬೇವು ಆಗ್ತಿದ್ದೆ. ಆದ್ರೆ ಇವತ್ತು ಆ ಮಣ್ಣನ್ನು ನಂಬಿ ಬಂದಿದ್ದೀನಿ. ಆ ಮಣ್ಣು ರಾಷ್ಟ್ರ ಮಟ್ಟ, ರಾಜ್ಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕರ್ಕೊಂಡೋಯ್ತು. ಅದಕ್ಕೋಸ್ಕರ ಆ ಮಣ್ಣಿಗೆ ನಾನು ಯಾವತ್ತೂ ಚಿರಋಣಿ. ಭಾಳಷ್ಟು ಹೆಣ್ಮಕ್ಳು ಬಂದಾರ. ಒಂದು ಮಾತು ಹೆಣ್ಮಕ್ಳಿಗೆ ಹೇಳಬೇಕು ನಾನು. ಮಹಾ ಇಳೆ ನಾವು, ನದಿ ಇದ್ದಂಗೆ ನಾವು. ಯಾವಾಗಲೂ ನದಿ ಹರಿದು ಬರ್ಬೇಕಾದ್ರೆ ಸಮತಟ್ಟಾದ ನೆಲ ಸಿಗೋದಿಲ್ಲ. ಅಂದ್ರೆ ನಾವೇನು ಅನ್ಕೊಂಡಿರ್ತೀವೋ ಅದು ಆಗೋದಿಲ್ಲ ಜೀವನದೊಳಗೆ. ಹಂಗಂಥೇಳಿ ನಮಗೆ ಸಮತಟ್ಟು ನೆಲ ಸಿಕ್ಕಿಲ್ಲ ಅಂತ ನದಿ ವಾಪಸ್ ಉಲ್ಟಾ ಹರಿದಿದ್ದಂತೂ ನಾವು ನೋಡಿಲ್ಲ ಎಂದಿಗೂ. ನದಿ ಸ್ಟಾರ್ಟ್ ಆಗ್ತದೆ ಸಮುದ್ರ ಸೇರ್ಲಿಕ್ಕೆ, ಹರ್ಕೊಂಡು ಹೋಗ್ತೀವಿ. ಅದ್ರೊಳಗೆ ಸಮತಟ್ಟು ನೆಲ ಇಲ್ಲಂದ್ರೂ ಕಂದಕ ಬರ್ತದೆ, ಗುಡ್ಡ ಬಂದರೂ ಸೀಳ್ತೀವಿ, ಅದನ್ನು ಸೀಳಿ ದಾರಿ ಹುಡುಕ್ತೀವಿ. ಅದು ನಾವು ಹೆಣ್ಮಕ್ಳು. ಯಾಕಂದ್ರೆ ಒಂದು ಮನೆತನದ ಮಾನ ಮರ್ಯಾದೆ, ಸಾಮಾಜಿಕ ಸಂಸ್ಕೃತಿ ಆಗಿರ್ಬೋದು, ಆರ್ಥಿಕ ಮಟ್ಟಕ್ಕೆ ಹೆಣ್ಮಕ್ಳು ರೂವಾರಿ ಅದಾರ. ಯಾಕೆ ಇದನ್ನು ಹೇಳ್ತೀನಂದ್ರೆ, ನಾನೆಂದಿಗೂ ಹೆಂಡಿ ಕಸ ಬಳದಿಲ್ಲ, ನಾನೆಂದಿಗೂ ಹೊಲ ಮನೆ ನೋಡಿಲ್ಲ. ಇವತ್ತು ಒಂದೇ ಸಲ ಹಾಲು ಹಿಂಡ್ಬೇಕಾದ್ರೆ ಎಮ್ಮೆ ಕಾಲ ಮೇಲೆ ಕಾಲಿಟ್ಟಿತ್ತು, ಪೆಕ್ನೆ 4 ಸಲ ಒದ್ದಿತ್ತು. ಆದ್ರೆ ಇವತ್ತು 15 ಲೀಟ್ರ್ ಹಾಲು ಹಿಂಡ್ತೀನಿ. ಆಮೇಲೆ ದೋತ್ರದವ್ರಿಗೆ ನೋಡಿದ್ರೆ ಓಡ್ ಹೋಗ್ತಿದ್ದೆ, ಭಾಳ ಸೊಕ್ಕಿನಕ್ಕಿದ್ದೆ ಕಾಲೇಜ್ ಒಳಗೆ ಓದ್ಬೇಕಾದ್ರೆ. ಇವತ್ತು ದೋತ್ರದವ್ರು ಕೆಲಸ ಮಾಡ್ಯಾರ ಅಂಥೇಳಿ ಇಲ್ಲಿ ಬಂದು ಮಾತಾಡಕತ್ತೀನಿ. ಅದಕ್ಕೋಸ್ಕರ ಈ ನನ್ನ ಪ್ರಶಸ್ತಿಯನ್ನು ನನ್ನಂಥ, ಅಂದ್ರೆ ನನ್ನ ಕನಸು ಸತ್ತಿತ್ತು, ಇಂಜಿನಿಯರ್ ಆಗ್ಬೇಕಂತ ಕನಸು ಸತ್ತಿತ್ತು. ಆದ್ರೆ ಛಲ ಸತ್ತಿದ್ದಿಲ್ಲ. ನನ್ನಂಥ ಕನಸು ಸತ್ತೂ ಛಲದಿಂದ, ಛಲಗಾರಿಕೆಯಿಂದ ಬದುಕಿದಂಥ ಎಲ್ಲ ಹೆಣ್ಮಕ್ಳಿಗೆ ನಾನು ಡೆಡಿಕೇಟ್ ಮಾಡ್ತೀನಿ ಇದನ್ನು. ಯಾಕಂದ್ರೆ ಇದು ನನ್ನ ಕತೆ ಅಲ್ಲ, ಇಲ್ಲಿರುವಂಥ ಭಾಳ ಹೆಣ್ಮಕ್ಳ ಕತೆ ಆಗಿರ್ಬೋದು. ಆಮೇಲೆ ನನ್ನ ಹೊಲದಲ್ಲಿ ಕೆಲಸ ಮಾಡುವಂಥ ಶ್ರಮಿಕರಿಗೆ, ಅವ್ರು ಕಳೆತು ಹೋಗಿದವರಾಗಿರ್ಬೋದು. ಯಾಕಂದ್ರೆ ನಾನು ಹೊಲದಾಗ ಮೋಟ್ರ್ ಸುಟ್ರಂದ್ರೆ ನನ್ನ ಗಿಡ ಬಾಡಬೇಕಾದ್ರೆ ನನ್ನ ಮೋಟ್ರ್ ಎತ್ತುವನು ಬಂದು ನನಗೆ ನೀರು ಎತ್ತದಾಗ ನನಗೆ ಕರೆ ಅಂದ್ರೂ ಹೇಳ್ತೀನಿ, ಅವನು ವಿಶ್ವೇಶ್ವರಯ್ಯ ಕಣ್ಣಂಗೆ ಕಾಣ್ತಾನೆ. ಯಾಕಂದ್ರೆ ಹೊಲ ಎಲ್ಲ ಒಣಗ್ತಿರ್ತದ, ಅವನು ಬಂದು ನೀರು ಚಾಲು ಮಾಡಿದ್ಮೇಲೆ ವಿಶ್ವೇಶ್ವರಯ್ಯ ಕನ್ನಂಬಾಡಿ ಕಟ್ಟಿರ್ಬೋದು. ಆದ್ರೆ ನನ್ನ ಹೊಲಕ್ಕೆ ವಿಶ್ವೇಶ್ವರಯ್ಯ ಆ ಬೋರ್ ಎತ್ತು ಮೆಕ್ಯಾನಿಕ. ಅದಕ್ಕೋಸ್ಕರ ಅವರಿಗೆಲ್ಲ ನಾನು ಈ ನನ್ನ ಯಶಸ್ಸನ್ನು ಸಮರ್ಪಣೆ ಮಾಡ್ತೀನಿ. ಆಮೇಲೆ ಎಲ್ಲರೂ ಹೇಳ್ತಾರೆ, ರೈತರ ಜೀವನ ಭಾಳ ಕಷ್ಟದ ಜೀವನ. ನಾವು ಎಲ್ಲ ಹಾಕ್ತೀವಿ, ನಮ್ಮನ್ನು ನಾವು ಹಾಕ್ತೀವಿ ಅದ್ರಾಗ. ಆದರೂ 1 ಎಕರೆ ಹೊಲದಿಂದ 10 ರಿಂದ 15 ಕ್ವಿಂಟಲ್ ತೆಗಿತೀವಿ. ಆದ್ರೆ ನಮಗೆ ವೈಜ್ಞಾನಿಕ ಬೆಲೆ ಸಿಗ್ತಿಲ್ಲ. ಯಾವಾಗ ವೈಜ್ಞಾನಿಕ ಬೆಲೆ ಸಿಗಲಿಲ್ಲ ಅಂದ್ರೆ ನಾವು ಪಟ್ಟಂಥ ಪ್ರಯತ್ನಕ್ಕೆ ಅರ್ಥ ಇರೋದಿಲ್ಲ. ಅದಕ್ಕೆ ಇವತ್ತಿಗೂ ರೈತನಿಗೆ ಅವನಿಗೆ ಸಿಗಬೇಕಾದಂಥ ಮರ್ಯಾದೆ, ಗೌರವ ಸಿಗ್ತಿಲ್ಲ, ಅವನ ಹೆಂಡತಿ ಮಕ್ಕಳಿಗೂ ಸಿಗ್ತಿಲ್ಲ. ಆದ್ರೆ ಎಲ್ಲಕ್ಕಿಂತ ಸ್ವಾಭಿಮಾನದ ಜೀವನ ರೈತರ ಜೀವನ. ಅವನು ಅನ್ನದಾತ, ಅವನು ಯಾವಾಗಲೂ ಕೊಟ್ಟವನು, ಬೇಡದವನಲ್ಲ. ಅದಕ್ಕೆ ನಾನು ರೈತರೇ, ಇವತ್ತು ನಾನು ನಿಮ್ಮ ಮುಂದೆ ಕುಂತು ಭಾಷಣ ಮಾಡಕತ್ತೀನಿ ಅಂದ್ರೆ ನಾ ಬಿದ್ದಿಲ್ಲ ಅಂತ ತಿಳ್ಕೊಬೇಡ್ರಿ. ನಾ 1000 ಸಲ ಬಿದ್ದೀನಿ, 1 ಸಲ ಎದ್ದೀನಿ. ಬಿದ್ದಾಗ ಧೃತಿಗೆಡಬೇಡ್ರಿ, ಏನಾದರೂ ಒಂದು ತಪ್ಪು ಕೆಲಸ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮೊದಲಿನ ಮಂದಿ ಸುಳ್ಳು ಹೇಳಿಲ್ಲ, ಗಂಡ ಅಂದ್ರೆ ಗುಡ್ಡ ಇದ್ದಂಗೆ. ನೀವು ನಮ್ಮ ಜೊತೆ ಇದ್ರೆ
ಎಷ್ಟೇ ಕಷ್ಟ ಬಂದ್ರೂ ಅದನ್ನು ಎದುರಿಸ್ತೀವಿ ನಾವು. ನೀವೇ ನಮಗೆ ಬಿಟ್ಟು ಹೋಗ್ಬಿಟ್ರಂದ್ರೆ ನಾವು ರೋಡಿಗೆ ಬೀಳ್ತೀವಿ. ರೋಡಿಗೆ ಬಿದ್ರೂ ಮಂದಿ ಭಾಳ ಅಂದ್ರೆ ಪಾಪ ಅನ್ಬೋದು. ಬೇಡ, ಒಂದು 25 kg ಅಕ್ಕಿ ಚೀಲ ತಂದು ಕೊಡ್ಬೋದು, ಒಂದು ತಿಂಗಳು ಕೊಡ್ಬೋದು. ಆದ್ರೆ ಅದು ಸತ್ತಂಥ ಜೀವನ. ಅಧಿಕಾರ ಮತ್ತು ಹಕ್ಕು ಕೊಡ್ತಾರೇನ್ರಿ? ಕೊಡೋರು ನೀವು ನಮಗೆ ಬಿಟ್ಟು ಹೋಗಿರ್ತೀರಿ. ಅಂಥ ಭಿಕ್ಷೆಯ ಜೀವನ ಬದುಕೋದ್ಕಿಂತ ನಾವು ನಿಮ್ಮ ಜೊತೆ ಬರೋದು ಚಲೋ ಅಲ್ಲ. ಇದಕ್ಕೋಸ್ಕರ ನಾವು ಹುಟ್ಟಬೇಕೇನ್ರಿ? ಬೇಡ, ನೀವು ಆ ಥರ ಮಾಡ್ಕೋಬಾರ್ದು. ಯಾಕಂದ್ರೆ ಇವತ್ತು ನಾಳೆ ಹೊಲ ಮನಿ ಮಾಡ್ತಾನೆ ರೈತದಾನಂದ್ರೆ ಅವ್ನಿಗೆ ಹೆಣ್ಣು ಕೊಡಕ್ಕೆ ಒಲ್ಲೆನಕತ್ತಾರೆ. ಯಾಕಂದ್ರೆ ಅವ್ನಿಗೆ ತಿಂಗಳ ಪಗಾರ ಬರುವುದಿಲ್ಲ. ಇನ್ನು ರಿಟೈರ್ಮೆಂಟ್ ಆದ್ರೆ ಅವ್ನಿಗೆ ಜೇಬೊಳಗೆ ರೊಕ್ಕ ಇರೋದಿಲ್ಲ. ಅದಕ್ಕೆ ನಾನು ಮಾಡಿದಂಥ ಸ್ಕೀಮ್, ತಿಂಗಳ ನಿಮಗೆ ಪಗಾರಗತಿ ರೊಕ್ಕ ಬರ್ತಿರ್ಬೇಕು 45ರಿಂದ 50 ವರ್ಷ ಆದ್ಮೇಲೆ. ಯಾಕಂದ್ರೆ ಈ ಕ್ಷೇತ್ರ ಹೆಂಗಂದ್ರೆ ನಾವು ಬಿಸಿಲಾಗ ಒಣಗಬೇಕು, ಮಳೆಯಾಗ ನೆನಿಬೇಕು, ಥಂಡ್ಯಾಗ ನಡಗಬೇಕು. ಅವಾಗಷ್ಟ ಬಂಕದಾಗ 2 ಚೀಲ ಕಾಳು ಸಿಗ್ತಾವು. ಕಿರಾಣಿ ಅಂಗಡಿಯವನಿಗೆ ಕೊಡಕ್ಕೆ 2,000 ರೂಪಾಯಿ ಉಳಿದಿರ್ತಾವೆ. ಯಾಕಂದ್ರೆ ಗೊಬ್ಬರದ ಅಂಗಡಿಗೆ ಬಡ್ಡಿ ಅಷ್ಟೇ ಕಟ್ಟಿರ್ತೀವಿ. ಅಸಲ್ ಮತ್ತೆ ನಮಸ್ಕಾರ ಮಾಡಿ ಮುಂದಿನ ವರ್ಷ ಕೇಳಿರ್ತೀವಿ. ಇದನ್ನ ನಾನು ಹೇಳಿಲ್ಲ ಅಂತ ತಿಳ್ಕೊಬೇಡ್ರಿ, ನಾನು ಭಾಳ ಸಲ ಹೇಳಿದ್ದೀನಿ. ಅದಕ್ಕೆ ನಾನು ಮಾಡಿದಂಥ ಒಂದು ಸ್ಕೀಮ್ ತೋಟಗಾರಿಕೆ ಬೆಳೆಯಲ್ಲಿ ಅರಣ್ಯ ಕೃಷಿ. ಇವತ್ತು 8 ಎಕರೆ 10 ಗುಂಟೆಯಲ್ಲಿ ನಾನು ಮಾಡಿದ್ದು 2,100 ಶ್ರೀಗಂಧ, 1,000 ದಾಳಂಬ್ರಿ, 600 ಮಾವು, 600 ಪೇರಲ, 450 ಸೀತಾಫಲ, 100 ನೀರ್ಲಣ್ಣ, 100 ಬೆಟ್ಟದ ನೆಲ್ಲಿಕಾಯಿ, 200 ನಿಂಬೆ ಗಿಡ, 200 ಮೋಸಂಬಿ ಗಿಡ, 800 ಸಾಗವಾನಿ ಗಿಡ, 50 ಕರಿಬೇವು ಹಣ್ಣಿನ ಗಿಡ, ಆಮೇಲೆ ನುಗ್ಗೆಕಾಯಿ ಗಿಡ. ಇದ್ರ ಜೊತೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೈನುಗಾರಿಕೆ. ಇಷ್ಟು ಯಾಕೆ ಮಾಡಿ ನಾನು ಅಂತ ಕೇಳ್ಬೋದು. ಯಾಕಂದ್ರೆ ರೈತರು ಬಂದಿರಿ, ಮೇಡಮ್ ಇಷ್ಟು ಮಾಡಿದ್ರೆ ರೊಕ್ಕ ಕೈಗೆ ಹೆಂಗೆ ಹತ್ತಾವ್ರಿ? ಒಂಟಿ ಬೆಳೆ ಪದ್ಧತಿ ಮಾರಕ, ಬಹುಬೆಳೆ ಪದ್ಧತಿ ಪೂರಕ. ತಿಂಗಳ ಪಗಾರಗತೆ ರೊಕ್ಕ ಬರಲಿ. ಮಾವಿನ ಸೀಸನ್ ಮಾವಿನ ದುಡ್ಡು, ದಾಳಿಂಬೆ ಸೀಸನ್ ದಾಳಿಂಬೆ ದುಡ್ಡು, ಪೇರಲ್ ಸೀಸನ್ ಪೇರಲ್ ಸೀಸನ್ ಪೇರಲ್ ದುಡ್ಡು. ಅಂದ್ರೆ ಸತತ ಬರಲಿ. ಅದು 10 ಬರಲಿ, ಅದು 20 ಬರಲಿ, ಅದು 1 ಲಕ್ಷ ಬರಲಿ. ಮಾರ್ಕೆಟ್ ನಮ್ಮ ಕೈಯಾಗಿಲ್ಲ. ಮಾರ್ಕೆಟ್ ವಿರುದ್ಧ ಹೋಗಕ್ಕೆ ಹೋಗ್ಬೇಡ್ರಿ ರೈತರೇ. ಯಾಕಂದ್ರೆ ಪರಿಸ್ಥಿತಿಗಳನ್ನ ನಾವು ಬದಲಾಕಕ್ಕೆ ಆಗುದಿಲ್ಲ. ಅದ್ರ ವಿರುದ್ಧ ಸಡ್ಡು ಹೊಡೆದು ನಿಂದ್ರುದು ಬೇಡ, ಅದ್ರ ಜೊತೆಗೆ ಹೋಗಮ್ಮ. ಇನ್ನು ಇದು ಮನಿ ನಡ್ಸಕಾತು. ಇನ್ನು 45ರಿಂದ 50 ವರ್ಷ ಆದ್ಮೇಲೆ ಮುದುಕರಾದ ಕೈಯಾಗ ರೊಕ್ಕಿಲ್ಲ ಅಂದ್ರೆ ಮಗ ಸೊಸಿ ಸೇರುವುದಿಲ್ಲ. ನಿಮ್ ಕಡೆ ಎಷ್ಟು ಒಳ್ಳೆ ಗುಣ ಇದ್ರು ಅವ್ರು ನೀವು ಅವ್ರಿಗೆ ಕಲ್ ಕಣ್ಣಂಗೆ ಕಾಣ್ತೀರಿ. ಯಾಕಂದ್ರೆ ರೊಕ್ಕ ಇರುವುದಿಲ್ಲ. ಅದ ನಿಮ್ಮಲ್ಲಿ ರೊಕ್ಕ ಇದ್ರಂದ್ರೆ ನೀವು ಎಷ್ಟ ಕೆಟ್ಟವರಾದ್ರೂ ಹೂ ನೋಡ್ಕೊಂಡಂಗೆ ನೋಡ್ಕೊಂತಾರ, ಜಗತ್ತಿನ ನಿಯಮ. ಅದಕ್ಕೋಸ್ಕರ ನಾನು ಶ್ರೀಗಂಧದ ಬೆಳೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. 1 ಎಕರೆ ಶ್ರೀಗಂಧ ಇವತ್ತು ಕರ್ನಾಟಕ ಸರ್ಕಾರ ರೈತರಿಂದ ನೇರವಾಗಿ ತೆಗೆದುಕೊಳ್ಳುವಂತ ಬೆಲೆ 6ರಿಂದ 7 ಸಾವಿರ ರೂಪಾಯಿ ಕೆಜಿ ಐತಿ. 1 ಎಕರೆ ಶ್ರೀಗಂಧದಿಂದ ಒಂದು ರೈತ ಇವತ್ತು ನೀರು ಕಡಿಮೆ ಇದ್ರೂ ನಡೀತದ, ಎಣ್ಣೆ ಔಷಧ ಗೊಬ್ಬರ ಬೇಡ, ಕಸ ಇದ್ರೂ ನಡೀತದ, 6 ಕೋಟಿ ರೂಪಾಯಿ ತೆಗಿಬಹುದು. 6 ಕೋಟಿ ನಮ್ಮಲ್ಲಿ ಬಂದ್ರೆ ಮಗ ಸೊಸಿ ಯಾಕ್ರಿ? ಮೊಮ್ಮಕ್ಕಳು ನೋಡ್ಕೊಂತಾರ, ಹೌದಿಲ್ಲ ಹೇಳ್ರಿ? ಅದಕ್ಕೋಸ್ಕರ ನಾನೇನ್ ಹೇಳ್ತೀನಿ, ಒಂದು ಇಂಜಿನಿಯರ್ ಕೋಟಿಯೊಳಗೆ ಮಾತಾಡ್ಬೋದು, ಒಂದು ಡಾಕ್ಟರ್ ಕೋಟಿಯೊಳಗೆ ಮಾತಾಡ್ಬೋದು, ಒಂದು ರಾಜಕಾರಣಿ ಕೋಟಿಯೊಳಗೆ ಮಾತಾಡ್ಬೋದು, ಒಂದು ಆಫೀಸರ್ ಕೋಟಿಯೊಳಗೆ ಮಾತಾಡ್ಬೋದು. ಆದ್ರೆ ಹೆಬ್ಬೆಟ್ಟು ಹೊತ್ತು ಒಂದು ರೈತನು ಕೋಟಿಯೊಳಗೆ ಮಾತಾಡಬೇಕು. ಆಮೇಲೆ ಸರ್ಕಾರಕ್ಕೆ ನಾವು ಸಾಲ ಮನ್ನಾ ಮಾಡಂತ ಹೇಳೋದು ಬೇಡ. ಯಾಕಂದ್ರೆ ನಾವು ಅನ್ನದಾತರ ಕೊಟ್ಟವರು. ಕೊಡು ವರ್ಗಕ್ಕೆ ಯಾವಾಗ್ಲೂ ಮರ್ಯಾದೆ ಐತಿ, ಬೇಡು ವರ್ಗಕ್ಕೆ ಮರ್ಯಾದೆ ಇರುವುದಿಲ್ಲ. ನಾವು ಕೋಟ್ಯಾಧಿಪತಿ ಆದ್ರಂದ್ರೆ ಸರ್ಕಾರವನ್ನ ಕೋಟ್ಯಾಧಿಪತಿ ಮಾಡ್ಲಿಕ್ಕತ್ತೀವಿ ನಾವು. ಯಾಕಂದ್ರೆ ನಾವೇನ್ ಬೆಳಿಲಿಕ್ಕತ್ತೀವಿ ಅದಕ್ಕೆ 15% ಟ್ಯಾಕ್ಸ್ ನಾವು ಗೌರ್ಮೆಂಟ್ಗೂ ಕಟ್ಟಬೇಕು. ಇಫ್ ಯು ಆರ್ earning 6 crores from 1 acre, 15% of that will go to the government of Karnataka as a tax. ಅದಕ್ಕೋಸ್ಕರ ನೀವು ಅವರಿಗೆ ಕೋಟ್ಯಾಧಿಪತಿ ಮಾಡ್ಲಿಕ್ಕತ್ತೀರಿ. ಆಫೀಸರ್ಸ್ ಎಲ್ಲ ಗೌರ್ಮೆಂಟ್ ಕಡೆಯಿಂದ ರೊಕ್ಕ ತಗೊಂಡು ಕೋಟ್ಯಾಧಿಪತಿ ಆಗ್ಯಾರ. ನಾವು ಗೌರ್ಮೆಂಟ್ಗೆ ರೊಕ್ಕ ಕೊಟ್ಟು ಕೋಟ್ಯಾಧಿಪತಿ ಆಗಮ್ಮ, ಅದೇ ನನ್ನ ಆಸೆ. ಆಮೇಲೆ ಜಗತ್ತು ಒಂದು ರೈತನ ಹೆಂಡತಿ ಮಕ್ಳಿಗೆ ಕೊಡುವಂತ ಮರ್ಯಾದೆ ಬೇರೆ ಆಗ್ಬೇಕು, ಬದಲಾಗಬೇಕು. ಆಮೇಲೆ ನೀವು ಇವತ್ತು ಯಾರಾದ್ರೂ ಒಂದು ಸಣ್ಣ ಹುಡುಗರಿಗೆ ನಾವು ರೈತನ ಡ್ರಾ ಮಾಡಂದ್ರೆ ಒಂದು ಹರಕ್ ದೋತ್ರ ಉಟ್ಕೊಂಡು ಮೋಡಗಳನ್ನು ನೋಡುವಂತ ಒಂದು ಮನುಷ್ಯ ಡ್ರಾ ಮಾಡ್ತಾನ. ಆದ್ರೆ ನನ್ನ ಆಸೆ ಒಂದು AC ಕಾರ್ ಒಳಗೆ ಕೋಟ್ ಹಾಕೊಂಡು ಗಾಗಲ್ ತೆಗಿಬೇಕು, ನೀವು ಅಂತ ಡ್ರಾ ಮಾಡಬೇಕು. ಆ ದಿನ ಬರ್ತದ, ಅದೇ ನನ್ನ ಆಸೆ. ಇಷ್ಟು ಹೇಳಿ ನನಗಿಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಗುರುಗಳಿಗೆ, ಜಮಖಂಡಿಯ ಜನತೆಗೆ, ಆಮೇಲೆ ಇಲ್ಲಿರುವಂತಹ ರೈತರಿಗೆ, ರೈತ ಮಹಿಳೆಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅವರ ಪಾದ ಮುಟ್ಟಿ ನನ್ನ ದೊಡ್ಡ ನಮಸ್ಕಾರ.